ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಈ ವಿಡಿಯೋದಲ್ಲಿ ಒಂದು ಹೆಲ್ದಿ ರೆಸಿಪಿ ಹಾಕಿದ್ದೀನಿ. ಅದು ಯಾವುದಪ್ಪ ಅಂದರೆ ನುಗ್ಗೆ ಸೊಪ್ಪಿನ ಬಸ್ಸಾರು. ಇದಂತೂ ಪ್ರತಿಯೊಬ್ಬರು ತಿನ್ನಲೇಬೇಕು, ಅಷ್ಟು ಒಳ್ಳೆ ರೆಸಿಪಿ ಅಂತ ಹೇಳ್ತೀನಿ. ಹೆಲ್ತ್ಗೆ ಆಗಲಿ, ಹಾಗೆ ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಒಂದು ಸರ್ತಿ ಆದರೂ ಕೊಡಲಿಕ್ಕೆ ಟ್ರೈ ಮಾಡಿ. ನಾನು ತಿಂಗಳಲ್ಲಿ 1 ಸಲ 2 ಸಲ ಅಂತೂ ಕಂಪಲ್ಸರಿ ಮಾಡ್ತೀನಿ. ಏಕೆಂದರೆ ಮನೆ ಹತ್ರನೇ ನುಗ್ಗೆ ಮರ ಇದೆಯಲ್ಲ, ಆದ ಕಾರಣ ನುಗ್ಗೆ ಸೊಪ್ಪಂತೂ ತಿಂತಾನೆ ಇರ್ತೀವಿ ನಾವು. ಇಲ್ಲ ಬೇಯಿಸ್ಬಿಟ್ಟು ನೀರಾದರೂ ಕುಡಿತೀವಿ. ಹಾಗೆ ಇಲ್ಲಿ ನಾನು ಗ್ರೀನ್ ಟೀ ಪಾಕೆಟ್ ತರಿಸಿದ್ದೀನಿ. ಗ್ರೀನ್ ಟೀ ಖಾಲಿಯಾಗಿತ್ತು, ಜೊತೆಗೆ ಆಪಲ್ ಸೈಡ್ ವೆನೆಗರ್ ಕೂಡ ಖಾಲಿಯಾಗಿದ್ದರಿಂದ ಅದನ್ನು ತರಿಸ್ಕೊಂಡೆ. ಈಗ ಆಪಲ್ ಸೈಡ್ ವೆನೆಗರ್ ಬೇಕಿತ್ತು, ಅದಕ್ಕೋಸ್ಕರ ತರಿಸ್ಕೊಂಡೆ. ಜೊತೆಗೆ ಗ್ರೀನ್ ಟೀ ಇದು 100 ಪೀಸಸ್ ಇದೆ, ಹಾಗೆ 10 ಫ್ಲೇವರ್ ಇದೆ. ಟೀ ಅಂತೂ ಚೆನ್ನಾಗಿದೆ, ಟೇಸ್ಟ್ ಕೂಡ ನೋಡಿದ್ವಿ ನಾವು. ನಾನೀಗ ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ, ಅದರಿಂದ ಹೇಳ್ತಿದ್ದೀನಿ. ಒಂದೊಂದು ಫ್ಲೇವರು ಕೂಡ ಚೆನ್ನಾಗಿದೆ. ನನಗಂತೂ ಒಂದು 3 ಫ್ಲೇವರ್ ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲಿ ಗಿಡದಿಂದ ನುಗ್ಗೆ ಸೊಪ್ಪು ಕಿತ್ಕೊಂಡು ಬಿಡಿಸ್ಕೊಂಡು ಕೂತ್ಕೊಂಡಿದ್ದೀನಿ. ನೀವು ನೈಟೇ ಬೇಕಾದ್ರೆ ಕಿತ್ಬಿಟ್ಟು ಒಂದು ಬಟ್ಟೆ ಸುತ್ತಿ ಇಟ್ಬಿಟ್ರೆ ಎಲೆ ಎಲ್ಲ ಉದುರೋಗುತ್ತೆ, ಆಮೇಲೆ ಕ್ಲೀನ್ ಮಾಡಬೇಕು. ಆದರೆ ಈ ರೀತಿ ಫ್ರೆಶ್ಶಾಗಿ ಕಿತ್ಕೊಂಬಂದು ಬಿಡಿಸ್ಕೊಳ್ಳೋದು ಅದೂ ಈಸಿ ಅಂತಲೇ ಹೇಳ್ಬೋದು. ಅದರಲ್ಲಿ ಸ್ವಲ್ಪ ರಂಬೆಗಳು ಅವೆಲ್ಲ ಬರಲ್ಲ. ಆದ್ದರಿಂದ ಈ ಥರ ಫ್ರೆಶ್ಶಾಗಿ ಕಿತ್ಕೊಂಬಂದು ನಾನು ಬಿಡಿಸ್ಕೊಳ್ತೀನಿ. ರಾತ್ರಿನೇ ಬಟ್ಟೆ ಸುತ್ತಿಕ್ಕಿದ್ರೆ ಎಲೆ ಎಲ್ಲ ಬೀಳುತ್ತೆ, ಜೊತೆಗೆ ಪುಟ್ಟದಾಗಿ ಆ ರಂಬೆಗಳು ಬೀಳ್ತವೆ. ಆದ್ದರಿಂದ ಈ ರೀತಿ ಬಿಡಿಸ್ಕೊಳ್ತೀನಿ ಯಾವಾಗೂ ನಾನು. ನೋಡಿ ಎಷ್ಟು ನೀಟಾಗಿ ಬಿಡಿಸ್ಕೊಂಡೆ. ಇದನ್ನೀಗ ಚೆನ್ನಾಗಿ ಒಂದು ಸರ್ತಿ ತೊಳ್ಕೊಳ್ತೀನಿ. ನಾನು ಇವತ್ತಿದ್ದು ಕಾಂಬಿನೇಷನ್ ಆಗಿ ಅಳಸಂದೆ ಕಾಳು ಹಾಕ್ತಿದ್ದೀನಿ. ಇದು ಹಸಿ ಅಳಸಂದೆ ಕಾಳು. ಕಾಳು ಸೀಸನ್ ಎಲ್ಲ ಮುಗೀತಲ್ವ, ನನಗಿದು ಲಾಸ್ಟ್ ಕಾಳು. ಈಗ ಕಾಳನ್ನೆಲ್ಲ ಒಂದು ಸರ್ತಿ ಚೆಕ್ ಮಾಡಿಕೊಂಡು ನುಗ್ಗೆ ಸೊಪ್ಪು ಅವಲೇ 1-2 ಸರ್ತಿ ತೊಳೆದಿಟ್ಕೊಂಡಿದ್ದೀನಿ. ಕಾಳನ್ನು ಹಾಕಿ ಇನ್ನೊಂದು ಸರ್ತಿ ತೊಳ್ಕೊಳ್ತೀನಿ. ಸೊಪ್ಪು ಫ್ರೆಶ್ ಆಗಿದ್ರೂ ಕೂಡ 1-2 ಸರ್ತಿ ಆದರೂ ತೊಳ್ಕೊಳ್ಳೇಬೇಕು. ಅದು ಈಗ ಬೇಸಿಗೆ ಕಾಲ ಆದ ಕಾರಣ ಧೂಳಂತೂ ಹೋಗುತ್ತೆ ಎಲೆಗಳ ಮೇಲೆ. ಆದ ಕಾರಣ 2-3 ಸರ್ತಿ ಚೆನ್ನಾಗಿ ತೊಳ್ಕೊಬೇಕು. ಸಣ್ಣ ಮಣ್ಣಿರ್ತೈತೆ, ಅದಕ್ಕೋಸ್ಕರ ತೊಳ್ಕೊಳ್ಳೇಬೇಕು. ಚೆನ್ನಾಗಿ 1-2 ಸರ್ತಿ ತೊಳ್ಕೊಂಡಾದಮೇಲೆ ನಾನಿಲ್ಲಿ ಕುಕ್ಕರ್ ಸೇರಿಸ್ಕೊಳ್ತೀನಿ. ಹಾಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಒಂದೇ ಸರ್ತಿ ಹಾಕ್ಕೋಬೇಕು. ನಾನು ಪದೇ ನೀರು ಸೇರಿಸಲ್ಲ, ಆದ ಕಾರಣ ಒಂದೇ ಸರ್ತಿ ಹಾಕಿಸ್ಕೊಳ್ತೀನಿ. ನೋಡಿ ಅಷ್ಟು ನೀರು ಹಾಕ್ಕೊಂಡು ಈಗ ಇದನ್ನು ಒಂದು 4 ವಿಸಿಲ್ ಕೂಗಿಸ್ಕೊಳ್ತೀನಿ. ಹಾಗೆ ಸಾಂಬಾರಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಕುಕ್ಕರ್ ಕೂಡ ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತಿದ್ದೀನಿ. ಈ ತಣ್ಣಗಾಗೋದ್ರಗಡೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಈ ಸೊಪ್ಪು ಎಷ್ಟು ಹಾಕಿದ್ರೂ ಅಷ್ಟೂ ಸೊಪ್ಪು ಸಿಗುತ್ತೆ, ಬೇರೆ ಸೊಪ್ಪುಗಳ ಥರ ಸ್ವಲ್ಪನೇ ಆಗೋಗಲ್ಲ. ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ತೀನಿ ನಾನು. ಕುದಿಸ್ಕೊಂಡು ಆಮೇಲೆ ಫಿಲ್ಟರ್ ಮಾಡ್ಕೊಳ್ತೀನಿ. ಹಾಗೆ ಸಾಂಬಾರಿಗೆ ಇಲ್ಲಿ 1-2 ಸ್ಪೂನ್ ಜೀರಿಗೆ, 1 ಗಡ್ಡೆ ಬೆಳ್ಳುಳ್ಳಿ, 1 ಗಡ್ಡೆ ಅಷ್ಟು ಈರುಳ್ಳಿನ ಹಾಕ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಕಡಿಮೆ ಹಾಕಬೇಕು ಅಂತ ಈ ರೀತಿ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು 3-4 ಸ್ಪೂನ್ ಕಾಯಿ ತುರಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ. ಈ ಬಸ್ಸಾರನ್ನ 2-3 ಥರ ಮಾಡ್ತೀನಿ ನಾನು. ಇದು ಸಾಂಬಾರು ಪೌಡ್ರ್ ಹಾಕಿ ಮಾಡೋವಂಥ ಬಸ್ಸಾರು. ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ಕೂಡ ರಸ ಹಾಕ್ಕೋಬೇಕು. ಈಗ ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ಕುದಿ ಬಸ್ಕೊಂಡಿದ್ದೀನಿ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಅಷ್ಟರೊಳಗಡೆ ಮಸಾಲ ಕೂಡ ತಣ್ಣಗಾಗಿತ್ತು. ಇದನ್ನು ರುಬ್ಕೊಂಬರ್ತೀನಿ. ರುಬ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡಿರೋ ನೀರಿಗೆ ಇದನ್ನು ಸೇರಿಸ್ಕೊಳ್ತೀನಿ. ನಾನು ನೋಡಿ ನೀರನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ದಂಗೆ ಸಾಂಬಾರಿಗೆ ಎಷ್ಟು ಬಂದಿದೆಯೋ ಅಷ್ಟೇ ನೀರನ್ನ ಸೇರಿಸ್ಕೊಳ್ತೀನಿ. ಯಾವುದೇ ಸಾಂಬಾರಾಗಲಿ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಮೇಲ್ಗಡೆ ತಣ್ಣೀರು ಮಾತ್ರ ಯಾವುದೇ ಕಾರಣಕ್ಕೂ ಸೇರಿಸ್ಕೋಬೇಡಿ. ಸಾಂಬಾರು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದರಲ್ಲಿ ಈ ಬಸ್ಸಾರು, ಈ ಸಪ್ಪೆಸರು ಇಂಥವಕ್ಕೆಲ್ಲ ಎಕ್ಸ್ಟ್ರಾ ನೀರು ಮಾತ್ರ ಹಾಕ್ಕೋಬಾರ್ದು. ಸಾಂಬಾರು ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗೋಗ್ಬಿಡುತ್ತೆ. ಈಗ ನಾನಿಲ್ಲಿ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ ಸಿಡಿದಾದ್ಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಹಸಿಮೆಣ್ಸಿಕಾಯಿ ಇದ್ದರೆ ಹಸಿಮೆಣ್ಸಿಕಾಯಿ, ಒಣಮೆಣ್ಸಿಕಾಯಿ ಇದ್ದರೆ ಒಣಮೆಣ್ಸಿಕಾಯಿ. ನಾನಿಲ್ಲಿ ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವು, ಹಾಗೆ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಈ ಬಸ್ಕೊಂಡಿದ್ವಲ್ಲ ಕಾಳು ಮತ್ತು ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ಇದಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ.
ನಾನಿಲ್ಲಿ 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಸಾಂಬಾರು ಕೂಡ ಕುದಿ ಬರ್ತಾ ಇದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಸಾಂಬಾರನ್ನ ತುಂಬ ಹೊತ್ತು ಕುದಿಸೋದು ಬೇಡ ಬಸ್ಸಾರು. ನಾನಿದ್ರ ಕಾಂಬಿನೇಷನಾಗಿ ಮುದ್ದೆ ಮಾಡ್ಕೊಳ್ತಿದ್ದೀನಿ. ಮುದ್ದೆ ರೆಸಿಪಿ ತುಂಬ ಹಾಕಿದ್ದೀನಿ, ಅದರಿಂದ ತೋರಿಸಿಲ್ಲ ಇಲ್ಲಿ. ಹಾಗೆ ನನಗೋಸ್ಕರ ರೆಡ್ ರೈಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಕಾಯಿನೂ ಈ ರೀತಿ ತೆಗೆದು ಇಟ್ಕೊಂಡಿದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದನ್ನು ಕೂಡ ಸಾಂಬಾರು ಕೂಡ ರೆಡಿ ಆಯಿತು. ನಾನು ಮೊಸರು ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೆ ಮಧ್ಯದಲ್ಲಿ. ಅಂದರೆ ನಿಮಗೆ ಈ ರೆಸಿಪಿ ತೋರಿಸಿದ್ದೀನಿ ನಾನು. ಮಧ್ಯಾಹ್ನಕ್ಕೆ ಮಜ್ಜಿಗೆ ಮಾಡಿಟ್ಟಿದ್ದೀನಿ ಮಕ್ಕಳಿಗೆ, ಹಾಗೆ ಮೊಸರು. ಇವತ್ತಿನ ಊಟ ಇದು ನಮ್ಮದು. ಒಂದೇ ಸರ್ತಿ ಬ್ರೇಕ್ಫಾಸ್ಟ್ ಮಾಡ್ದಂಗೆ ಲಂಚೇ ಮಾಡಿಬಿಟ್ವಿ. ಮನೆಯಲ್ಲೇ ಎಲ್ಲ ಇರೋದು ಕಾರಣ ಈ ರೀತಿ. ಮನೇಲಿ ಮಕ್ಕಳೆಲ್ಲ ಇದ್ದರೆ ಸಂಡೇ ಸಾಟರ್ಡೆ ಆದಷ್ಟು ಊಟನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ಮಾಡಿದ್ದಾದಮೇಲೆ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಮಡಚಿಟ್ಕೊಳ್ತಾ ಇದ್ದೀನಿ. ಈಗ ಸಮ್ಮರ್ ಅಲ್ವಾ, ಆದ ಕಾರಣ ದೊಡ್ಡ ದೊಡ್ಡ ಬೆಡ್ಶೀಟ್ಗಳನ್ನೆಲ್ಲ ಒಗೆದು ಎತ್ತಿಟ್ಟದಾಯಿತು. ಇನ್ನೊಂದು 3-4 ಇದೆ, ಅವನ್ನ ಒಗೆದು ಎತ್ತಿಟ್ಕೋಬೇಕು. ಹೀಗೆಲ್ಲ ಕಾಟನ್ ಬೆಡ್ಶೀಟ್ ತೆಗಿತೀನಿ. ನಂದು ಒಂದು ರೂಮಲ್ಲಿ ಈ ಕಬೋರ್ಡ್ ಫುಲ್ ಬೆಡ್ಶೀಟ್ಗಳನ್ನೇ ಇಟ್ಕೊಳ್ತೀನಿ. ನೋಡಿ ಈಗ ಗ್ರೀನ್ ಟೀ ಕುಡಿಬೇಕು. ಇಲ್ಲಿ ಇವರಿಬ್ಬರು ಜಗಳ ಆಡ್ತಿದ್ರೆ ಯಾವ ಫ್ಲೇವರು ಅಂತ. ಅವ್ರಿಗೆ ಈ ಕಲರ್ ನೋಡೋಕ್ಕೆ ಖುಷಿ ಆಗೋಯ್ತು. ಅದನ್ನು ನೋಡಿದ ತಕ್ಷಣ ನನಗೂ ಅಷ್ಟೇ ಖುಷಿ ಆಯಿತು ಬಿಡಿ. ಆ ಗ್ರೀನ್ ಟೀ ಪಾಕೆಟ್ಸ್ ತರಿಸಿದ್ಮೇಲೆ ನಾನಂತೂ ಅದು ಎಷ್ಟು ಕುಡ್ದಿದ್ದೀನೋ ಎಲ್ಲ ಫ್ಲೇವರ್ ಟೇಸ್ಟು ನೋಡಿಬಿಟ್ಟಿದ್ದೀನಿ. ಅಷ್ಟಿಷ್ಟ ಆಯಿತು. ಅವಳೇನೋ ರಾಂಗ್ ಓದ್ತಿದ್ದಾಳೆ ಅಂತ ಇವಳಿಗೆ ಬೈತಿದ್ದಾಳೆ. ಮಕ್ಕಳದಂತೂ ಈ ರೀತಿ ಚಿಕ್ಕ ಜಗಳಗಳು ಆಗ್ತಾನೇ ಇರ್ತವೆ ಮನೆಯಲ್ಲಿ. ಅದಿತಿ ಏನು ಗ್ರೀನ್ ಟೀ ಕುಡಿಯಲ್ಲ, ಪಾವನಿ ಕುಡಿತಾಳೆ. ಆದರೆ ಇವತ್ತು ಅವಳಿಗೆ ಕಲರ್ ನೋಡಿ ಕುಡಿಬೇಕು ಅಂತ ಅವಳು ಹೇಳಿದ್ಲು. ಸರಿ ಅಂತ ಅವಳಿಗೂ ಒಂದು ಫ್ಲೇವರ್, ಅವಳಿಗೆ ಏನು ಇಷ್ಟನೋ ಅದು ತೊಗೊಂಡ್ವಿ. ಇದರಲ್ಲಂತೂ ಒಂದು 3 ಫ್ಲೇವರ್ ನಂಗೆ ತುಂಬಾ ಇಷ್ಟ ಆಯಿತು. ಒಂದು ಮಿಂಟು ಮತ್ತು ಇನ್ನೊಂದು ಟರ್ಮರಿಕ್ ಒಂದಿದೆ, ಹಾಗೆ ಇನ್ನೊಂದು ಬಂದುಬಿಟ್ಟು ಜಾಸ್ಮಿನ್ ಇದೆ. ಅದಂತೂ ಸಖತ್ ಫ್ಲೇವರ್ ಇದೆ. ಇವು 3 ಸ್ವಲ್ಪ ನನಗೆ ಸಖತ್ ಇಷ್ಟ ಆಯಿತು. ಎಲ್ಲನೂ ಕೂಡ ಚೆನ್ನಾಗಿದೆ. ನನಗೆ ಅದರಲ್ಲಿ ಈ 3 ಫ್ಲೇವರು ತುಂಬಾ ಇಷ್ಟ ಆಯಿತು. ಇನ್ನೊಂದು ರೋಸ್ ಇದೆ, ಅದಂತೂ ಗ್ಲಾಸ್ಗೆ ಹಾಕ್ತಿದ್ದಂಗೆ ಫುಲ್ ಕಲರ್ಫುಲ್ಲಾಗಿ ಕಾಣುತ್ತೆ. ಅದು ಸಖತ್ತಾಗಿದೆ. ನೆಕ್ಸ್ಟ್ ಟೈಮ್ ಅದನ್ನು ತೋರಿಸ್ತೀನಿ. ಡೈಲಿ ಒಂದು ಅಂತೂ ಕುಡಿತೀವಿ ಗ್ರೀನ್ ಟೀ. ಒಂದು ಗ್ರೀನ್ ಟೀ, ಒಂದು ಬ್ಲಾಕ್ ಟೀ, ಎರಡನ್ನೂ ಕೂಡ ಕುಡಿತೀವಿ. ಅದಿತಿ ಕುಡಿಲಿಲ್ಲ. ಒಂದು ಪಾಪ ಕಷ್ಟಪಟ್ಟು ಹಾಕ್ಕೊಂಡಿದ್ದೀನಿ ಅಂತ ಕುಡಿದಿದ್ದಾಳೆ ಅಷ್ಟೇ. ನಾವೆಲ್ಲ ಕಂಪಲ್ಸರಿ ಕುಡಿತೀವಿ, ನಾವು 3 ಜನನು. ಹಾಗೆ ಇಲ್ಲಿ ಸ್ವಲ್ಪ ಹಸ್ಬೆಂಡು ಸೊಪ್ಪು, ಬಟಾಣಿ, ಟೊಮೊಟೊ ಇವೆಲ್ಲ ತರಕಾರಿ ಇದ್ವಲ್ಲ ಅವನ್ನೆಲ್ಲ ತರಿಸಿದ್ರು. ಅದನ್ನೆಲ್ಲ ಇದನ್ನೆಲ್ಲ ಎತ್ತಿಟ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಿಮಗೆ ಬೇರೆ ಏನಾದರೂ ರೆಸಿಪೀಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಅವುಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.